ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ. ಮಾಡಿಸಿದ ಜೋಡಿ ಯಾರ ಕಣ್ಣು ಬೀಳ್ದೇ ಇರ್ಲಿ. ಅತ್ತೆ, ಇವರಿಬ್ರೇನೋ ರೆಡಿ ಆಗಾಯ್ತು, ನಾನು ರೆಡಿ ಆಗಿದ್ದೀನಿ. ಆದ್ರೆ ಸುಬ್ಬು ಯಾವಾಗ ಬರ್ತಾನಂತೆ? ಅಲ್ಲ, ಇಷ್ಟೊತ್ತಿಗೆ ಆಲ್ರೆಡಿ ಶ್ರಾವಣಿ ಮದ್ವೆ ಮುಗ್ದಿರತ್ತಲ್ವಾ? ಮದ್ವೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ನ ಇಲ್ಲಿಗೆ ಯಾವಾಗ ಬರ್ತಾನಂತೆ? ಅವ್ನ ಇಲ್ಲಿಗೆ ಬಂದ್ಮೇಲೆ ಅರ್ಶಿನ ಶಾಸ್ತ್ರ ಮಾಡ್ಕೊಂಡು ರಿಸೆಪ್ಷನ್ ರೆಡಿ ಆಗಿ ನನ್ನ ಪಕ್ಕ ನಿಂತ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಲ್ವಾ ಅತ್ತೆ? ಇಲ್ಲ ಶ್ರೀವಲ್ಲಿ, ಅಣ್ಣ ಬೇಗ ಬಂದ್ಬಿಡ್ತಾನೆ. ಅಲ್ಲಿ ಹೇಗೋ ಮದ್ವೆ ಕೆಲಸ ಮುಗಿತಲ್ಲ, ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತಾನೆ. ಅವ್ನ್ ಬಂದ್ ಕೂಡ್ಲೆ ನೀನ್ ಅವನ್ನ ಲಾಕ್ ಮಾಡ್ಕೊ. ಲಾಕ್ ಮಾಡ್ಕೊಳ್ಳೋದ? ಅವ್ನ್ ಬರ್ಲಿ ಅಂತಾನೆ ಕಾಯ್ತಿದ್ದೀನಿ ಭರ. ಅವ್ನ್ ಬಂದು ರಿಸೆಪ್ಷನ್ ಅಲ್ಲಿ ನನ್ನ ಪಕ್ಕ ನಿಂತ್ಕೋತಿದ್ದಾಗೆ ಅಫಿಷಿಯಲ್ ಆಗಿ ಅವ್ನ್ ನನ್ ಗಂಡ ಆಗ್ತಾನೆ. ನಾಳೆಯಿಂದ ನಾನು ಶ್ರೀಮತಿ ಶ್ರೀವಲ್ಲಿ ಸುಬ್ರಹ್ಮಣ್ಯ. ಶ್ರೀವಲ್ಲಿ, ಇನ್ ಯಾವ್ದಕ್ಕೂ ಸುಬ್ಬಗೊಂದು ಕಾಲ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಪರವಾಗಿಲ್ಲ ಬಿಡು, ಅಲ್ಲಿ ಇನ್ನೂ ಏನೇನ್ ಕೆಲಸ ಇರುತ್ತೋ ಏನೋ ಮುಗಿಸ್ಕೊಂಡು ಬೇಗ ಬರ್ತಾನೆ. ಅದಲ್ಲಪ್ಪ. ಹಾಯ್ ಶ್ರೀವಲ್ಲಿ. ಹಾಯ್, ಬಂದೆ ಬಂದೆ ಬಂದೆ. ತುಂಟಿ ನಡಿ, ಬನ್ನಿ ಬನ್ನಿ ಬಮ್ಮ ಬಾ. ಚುಳ್ ಮುಖ ನೋಡ್ತಿದ್ರೇನೆ ಅಸಹ್ಯ ಆಗ್ತಿದೆ ನನಗೆ. ಇವಳಿಂದ ನನ್ ಬಾಳ ಹಾಳಾಗಿದೆ ಇಲ್ಲಿ. ಹೇಯ್, ನಿನಗೆ ಮದ್ವೆ ಮನೇಲಿ ಬೇರೆ ಯಾವ ಗಂಡಸು ಸಿಗ್ಲಿಲ್ವೇನೆ? ಸುಬ್ಬನೇ ಬೇಕಾಗಿತ್ತ? ಏನ್ ಮಾಡ್ತೀಯ? ದುರಾಂಕಾರ, ದುಡ್ಡಿನ ಮದ ತಲೆಗೇರಿದೆ. ಕೆಲ್ಸಕ್ಕೆ ಅಂತ ಇಟ್ಕೊಂಡವನ್ನ ಕಟ್ಕೊಂಡಿದ್ಯಲ್ಲ. ಶ್ರೀವಲ್ಲಿ, ನಾಚಿ ಆಗಲ್ವೇನೆ ನಿನ್ ಜನ್ಮಕ್ಕೆ? ನನಗ್ ಮೊದ್ಲಿಂದಾನೆ ಅನುಮಾನ ಇತ್ತು. ನೀನ್ ಯಾವಾಗ್ಲೂ ಸುಬ್ಬು 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 ಅಂತ ಅವ್ನ ಹಿಂದಿಂದಾನೆ ತಿರುಗ್ತಿದ್ದಲ್ಲ. ಆಗ್ಲೇ ನನಗ್ ಅನುಮಾನ ಇತ್ತು ಕಣೆ. ಆದ್ರೆ ಈಗ ಮದ್ವೆನೆ ಆಗ್ಬಿಟ್ಟಿಯಲ್ಲೇ. ಅಲ್ಲ ಕಣೆ, ನಿನ್ ಮದ್ವೆನೆ ಆಗ್ಬೇಕು ಅಂತಿದ್ದಿದ್ರೆ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ಈ ರೀತಿ ಮಾಡಿ ನನ್ ಜೀವನ ಯಾಕೆ ಹಾಳು ಮಾಡ್ದೆ? ಏಯ್, ಯಾಕೆ ಹಾಳು ಮಾಡ್ದೆ? ನನ್ ಜೀವನ ಯಾಕೆ ಹಾಳು ಮಾಡ್ದೆ? ಶ್ರೀವಲ್ಲಿ, ನೀನು ಉದ್ಧಾರ ಆಗಲ್ಲ ಕಣೆ. ಎತ್ಕೊಂಡು ಹೋಗ್ತೀಯ, ಹಾಳಾಗಿ ಹೋಗ್ತೀಯ ನೀನು. ನಿನ್ನಂತ ರಾಕ್ಷಸ ಏನಾದ್ರೂ ಬದುಕಿದ್ರೆ ಇನ್ನೂ ಒಂದಷ್ಟು ಜೀವಗಳು ಹಾಳಾಗೋಗುತ್ತೆ. ಬಿಡಲ್ಲ ಕಣೆ, ನನ್ ಶಾಪ ನಿಮ್ಮನ್ ಯಾರು ಸುಮ್ಮನೆ ಬಿಡೋದಿಲ್ಲ. ನಿಮ್ಮಿಬ್ರು ಜೀವನ ಸುತ್ತ ಬೋಧಿ ಆಗೋಗುತ್ತೆ. ಹೋಗೆ. ಅಯ್ಯೋ ಅವರೇ, ಬೀಗ್ತಿವ್ರೆ, ನಮ್ ಕಡೆ ಸಂಬಂಧಿಕರು ನಿಮ್ ಕಡೆ ಸಂಬಂಧಿಕರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಇನ್ನೇ ಯಾಕೆ ತಡ ಮಾಡೋದು? ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ನಿಲ್ಸ್ಬಿಡೋಣ ಅಲ್ವಾ? ಅಯ್ಯೋ ಬೀಗ್ರೆ, ಅದ್ ಹೇಗಾಗತ್ತೆ? ನಾವ್ ಮಾಡ್ತಾ ಇರೋದು ಜೋಡಿ ಮದ್ವೆ, ಒಂಟಿ ಕಣ್ಣಲ್ಲಿ ಯಾಕೆ ನೋಡೋದು? ನನ್ ಮಗಳಂತೂ ರೆಡಿ ಇದ್ದಾಳೆ. ಇನ್ನೇನ್ ಸುಬ್ರಹ್ಮಣ್ಯ ಬಂದ್ಬಿಡ್ತಾನೆ, ಇರಿ. ಹೌದು ಅಮ್ಮ, ಅಣ್ಣನೂ ಬಂದ್ಬಿಡ್ಲಿ, ಎಲ್ರು ಒಟ್ಟಿಗೆ ನಿಂತ್ರೆ ಚೆನ್ನಾಗಿರತ್ತೆ.
ಅಮ್ಮ, ಸುಬ್ಬು ಇಷ್ಟೊತ್ತಾದ್ರೂ ಬಂದಿಲ್ಲ. ನನ್ನ ಎದೆ ಡವ ಡವ ಅಂತ ಹೊಡ್ಕೋತಿದೆ. ತುಂಬಾ ಭಯ ಆಗ್ತಿದೆ. ಯಾಕೆ ನಿನಗಷ್ಟು ಭಯ ಆಗ್ತಿದೆ? ನೋಡು ಮಗಳೇ, ಮದುವೆ ಆಗೋ ಪ್ರತಿ ಹೆಣ್ಣಿಗೂ ಈ ತರದ್ದು ಭಯ ಸಹಜವಾಗಿ ಆಗತ್ತೆ. ನೀನ್ ತಲೆ ಕೆಡ್ಸ್ಕೋಬೇಡ. ಇರು ಸುಬ್ರಹ್ಮಣ್ಯ ಬರ್ತಿದ್ದ ಹಾಗೆ ಅವನ್ನ ನೋಡಿದ ತಕ್ಷಣ ನೀನ್ ಭಯ ಎಲ್ಲ ಓಡೋಗುತ್ತೆ. ಅಮ್ಮ, ಮಾವ ಬಂದ್ರು. ಅಪ್ಪ, ಯಾಕಪ್ಪ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಸರಿ ಬಾ, ಬೇಗ ರೆಡಿ ಆಗು, ಲೇಟ್ ಆಗ್ಬಿಡುತ್ತೆ. ಬೀಗರು ಬಂದಾಯ್ತಲ್ಲ. ವಿಶಾಲಮ್ಮವ್ರೆ, ಸ್ನಾನಕ್ಕೆ ಬಿಸಿನೀರಿಟ್ಟಿದ್ದೀರಾ? ಮಾಡಿದ್ದೀನಿ. ನೋಡಿ, ಸುಬ್ಬು ಬಂದಿದ ತಕ್ಷಣ ಅವನ್ನ ಕರ್ಕೊಂಡೋಗಿ ಅರ್ಶಿನ ಶಾಸ್ತ್ರ ಮಾಡಿ ಸ್ನಾನ ಮಾಡಿಸಿ. ಹಾಗೆ ನಮ್ಮ ಅಕ್ಕ ಶೇರ್ವಾನಿ ತಂದಿದ್ದಾಳೆ, ಅದನ್ನೇ ಹಾಕ್ಬೇಕು. ಖಂಡಿತವಾಗ್ಲು. ಅಪ್ಪ, ಎಲ್ಲಪ್ಪ ಸುಬ್ಬು? ಕರಿ ಬೇಗ, ಲೇಟ್ ಆಗ್ತಿದೆ. ಬೀಗ್ರೆ, ತಡ ಆಗ್ತಿದೆ, ಜನಗಳೆಲ್ಲ ಬಂದಾಯ್ತು. ನೀವ್ ಹೋಗಿ ಬೇಗ ರೆಡಿ ಆಗಿ. ಸುಬ್ಬುಗೆ ಅರ್ಶನ ಹಚ್ಚಕ್ಕೆ ಎಲ್ಲ ತಯಾರಿನೂ ಆಗಿದೆ. ಅದಾದ್ಮೇಲೆ ರಿಸೆಪ್ಷನ್. ನೋಡಿ ನನ್ ಮಗಳು ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ. ಇಂದ್ರಮ್ಮವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸ್ವಲ್ಪ ಬರ್ತೀರಾ? ನನ್ನ ಹತ್ರ ಮಾತಾಡೋದು ಯಾವಾಗ್ಲೂ ಇದ್ದೇ ಇರುತ್ತೆ ಬೀಗ್ರೆ. ಈಗ ಟೈಮ್ ಇಲ್ಲ, ಟೈಮ್ ಜಾಸ್ತಿ ಆಗೋಗಿದೆ. ನನ್ ಮಗಳು ಬೇರೆ ರೆಡಿಯಾಗಿ ಕಾಯ್ತಾ ಇದ್ದಾಳೆ. ಸುಮ್ಮನೆ ಆಮೇಲೆ ಮಾತಾಡೋಣ. ಇಲ್ಲ ಬೀಗ್ರೆ, ತುಂಬ ಮುಖ್ಯವಾದ ವಿಷಯ ಮಾತಾಡಲೇಬೇಕು. ಮುಖ್ಯವಾದ ವಿಚಾರನ? ಸರಿ, ಹಾಗಿದ್ರೆ ನಿಮ್ಮ ಮನ್ಸಲ್ಲಿ ಕೊಡೋದು ತಗೊಳೋದು ಏನಾದ್ರೂ ಇದ್ರೆ ನಮ್ಗದಂತೂ ಬೇಡಪ್ಪ. ಹೌದೌದು, ನಾವು ನಿಮ್ಮ ಮನೆಗೆ ಮಗಳು ಕೊಡ್ತಾ ಇದೀವಿ, ನೀವು ನಮ್ಮ ಮನೆಗೆ ಮಗಳು ಕೊಡ್ತಾ ಇದ್ದೀರಾ. ಅಲ್ಲಿಗೆ ಆಯ್ತಲ್ಲ. ನಮ್ಗೆ ನಮ್ಮ ಮಕ್ಕಳ ಸಂತೋಷನೇ ಮುಖ್ಯ. ಅದರಲ್ಲೂ ನನ್ನ ಮಗಳು ಸಂತೋಷ ಅಂತೂ ಕೋಟಿಗಿಂತ ಹೆಚ್ಚು ಅಂತಾನೆ ಅರ್ಥ. ಇವಳು ಸಂತೋಷದ ಮುಂದೆ ಇನ್ನೇನಿದೆ ದೊಡ್ಡದು ಹೇಳಿ? ಹೌದೌದು, ಅವಳು ಕಣ್ಣೀರ್ ನೋಡಕ್ಕಾಗದೆ ಅಲ್ವೇ ನಾವೆಲ್ಲ ಈ ಮದ್ವೆಗೆ ಒಪ್ಕೊಂಡಿರೋದು. ಈಗ ಆ ಮಾತೆಲ್ಲ ಯಾಕೆ ಬಿಡಿ, ನಮ್ಗೆ ಮಕ್ಕಳ ಸಂತೋಷನೇ ಮುಖ್ಯ. ನೋಡಿ, ರಿಸೆಪ್ಷನ್ ನಿಲ್ಸಕ್ಕೂ ಪುರೋಹಿತರು ಒಳ್ಳೆ ಟೈಮ್ ಕೊಟ್ಟಿದ್ದಾರೆ. ನಾವು ಆ ಟೈಮಲ್ಲೇ ನಿಲ್ಸೋಣ. ನೀವು ಮೊದಲು ಸುಬ್ಬನ್ ಕರೀರಿ. ಇಲ್ಲ ಬೀಗ್ರೆ, ಮುಹೂರ್ತ ಆಗೋಯ್ತು. ರೀ, ಏನ್ ಮಾತಾಡ್ತಿದ್ದೀರಾ? ಮುಹೂರ್ತ ಆಗೋಯ್ತು ಅಂದ್ರೆ ಏನ್ ಅರ್ಥ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.